ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋರ್ಟಿಗೆ ಹಾಜರಾಗುವಾಗ ಬುರುಡೆ ಹಿಡಿದು ಬಂದಿದ್ದ ಅನಾಮಿಕ ತಲೆ ಬುರುಡೆ ತಂದ ಜಾಗದ ಬಗ್ಗೆ ಎಸ್ಐಟಿ ಕಚೇರಿಗೆ ದೂರುದಾರನ ಕರೆ ತಂದು ವಿಚಾರಣೆ. ಜಾಗ ತೋರಿಸಿದ್ರೆ ಸ್ಥಳ ಮಹಜರು ನಡೆಸೋದಕ್ಕೆ ತಯಾರಿ. ಇವತ್ತು ಬುರುಡೆ ರಹಸ್ಯದ ಬಗ್ಗೆ ಎಸ್ಐಟಿ ಮಧ್ಯಂತರ ವರದಿ, ನಂತರ ಸದನಕ್ಕೆ ಉತ್ತರ ಕೊಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಉತ್ತರ ನೋಡಿ ಪ್ರತಿಭಟನೆಗೆ ತಯಾರಿ ನಡೆಸಲು ಬಿಜೆಪಿ ಪ್ಲಾನ್. ಧರ್ಮಸ್ಥಳ ಕೇಸ್ನಲ್ಲಿ ಇಕ್ಕಟ್ಟಿಗೆ ಸಿಲುಕಿದ ರಾಜ್ಯ ಸರ್ಕಾರ ಸದನದ ಒಳಗೂ ಹೊರಗೂ ವಾಗ್ದಾಳಿ ನಡೆಸ್ತಾ ಇದೆ. ವಿಪಕ್ಷಗಳು ಎಸ್ಐಟಿ ತನಿಖೆಯ ಹಿಂದೆ ಕಾಂಗ್ರೆಸ್ ಕೈವಾಡ ಅಂತ ಆರೋಪ. ಅಧಿವೇಶನ ಮುಗಿದ ಮೇಲೆ ಧರ್ಮಸ್ಥಳ ಭೇಟಿಗೆ ಸಿಎಂ ಡಿಸಿಎಂ ಪ್ಲಾನ್. ಬಿಜೆಪಿ ನಾಯಕರ ರಾಜಕೀಯ ದಾಳಕ್ಕೆ ಹೂಡುತ್ತಿದ್ದಾರೆ ಪ್ರತ್ಯಸ್ತ್ರ. ಎಸ್ಐಟಿ ರಚನೆ ದುರುದ್ದೇಶದಿಂದ ಮಾಡಿದ್ದಲ್ಲ ಅನ್ನೋ ಸಂದೇಶ ರವಾನೆಗೆ ತಯಾರಿ. ಧರ್ಮಸ್ಥಳ ಕೇಸ್ನಲ್ಲಿ ಜೆಡಿಎಸ್ ತಟಸ್ಥ, ಯಾವುದೇ ವಿವಾದಕ್ಕೆ ಸಿಲುಕೋದು ಬೇಡ ಅನ್ನೋ ಪ್ಲಾನ್. ಮೈತ್ರಿ ಪಕ್ಷದ ನಾಯಕರು ಧರ್ಮಸ್ಥಳಕ್ಕೆ ಹೋದ್ರು, ದಳ ಪಡೆ ಸೈಲೆಂಟ್. ಮೂಡಿಗೆರೆ ತಾಲೂಕಲ್ಲಿ ಮುಂದುವರೆದ ಮಳೆ ಗಾಳಿ, ಮಳೆಯಿಂದ ಕೆರೆಯಂತಾಯಿತು ರಸ್ತೆಗಳು. ಸಕಲೇಶಪುರದ ಮೂಡಿಗೆರೆ ಹೆದ್ದಾರಿಯ ರಸ್ತೆ ಮಳೆ ನೀರಿಂದ ಜಲಾವೃತ. ಒಂದೆಡೆ ಬಿಟ್ಟು ಬಿಟ್ಟು ಸುರಿತಾ ಇರೋ ಮಳೆ, ಮತ್ತೊಂದೆಡೆ ಸೋರೋ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ. ಖಾನಾಪುರದ ಕಾಡಂಚಿನ ಗ್ರಾಮಗಳ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿ. ಮಕ್ಕಳ ಪ್ರಾಣಕ್ಕೆ ಕುತ್ತಾದ ಮೇಲೆ ಎಚ್ಚೆತ್ತುಕೊಳ್ಳುತ್ತಾ ಶಿಕ್ಷಣ ಇಲಾಖೆ. ಕೃಷ್ಣಾ ನದಿ ಪಾತ್ರದಲ್ಲಿ ಅಪಾರ ಮಳೆ, ನದಿ ನೀರಿನ ಪ್ರಮಾಣ ದಿಢೀರ್ ಏರಿಕೆ. ಕೃಷ್ಣಾ ನದಿಗೆ ಯಾರೂ ಇಳಿಯದಂತೆ ರಾಯಚೂರು ಯಾದಗಿರಿ ಜಿಲ್ಲಾಡಳಿತ ಸೂಚನೆ. ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ. ಕೆಆರ್ಎಸ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ನದಿಗೆ ರಿಲೀಸ್. ನದಿ ಪಾತ್ರದ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ. ಕಲಬುರಗಿಯಲ್ಲಿ ನಿರಂತರ ಮಳೆ, ಎತ್ತಿಪೋತ ಜಲಪಾತಕ್ಕೆ ಜೀವಕಳೆ. ಹಾಲ್ನೊರೆಯಂತೆ ದುಮ್ಮಿಕ್ತಾ ಇದೆ ಜಲಧಾರೆ. ರಮಣೀಯ ದೃಶ್ಯ ಕಣ್ತುಂಬಿಸಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡು. ಮೇಘ ಸ್ಫೋಟಕ್ಕೆ ಜಮ್ಮು ಕಾಶ್ಮೀರ ತತ್ತರ. ಕಿಶ್ತ್ವಾರ್ ಜಿಲ್ಲೆಯಲ್ಲಿನ ಪ್ರವಾಹದಿಂದ 68 ಮಂದಿ ಸಾವು. ಮತ್ತೆ ಮಹಾಮಳೆ ಆಗತ್ತೆ ಅಂತ ಎಚ್ಚರಿಕೆ. ಇವತ್ತು ಶಾಲೆ ಕಾಲೇಜುಗಳಿಗೆ ರಜೆ. ರಾಜ್ಯದಲ್ಲಿ ತಲೆ ಎತ್ತಿರುವ ಅನಧಿಕೃತ ಶಾಲೆಗಳು, ಇಲ್ಲಿಗಲ್ ಸ್ಕೂಲ್ಗಳಿಗೆ ಕಡಿವಾಣ ಹಾಕುವಲ್ಲಿ ಶಿಕ್ಷಣ ಇಲಾಖೆ ವಿಫಲ. 993 ಅನಧಿಕೃತ ಶಾಲೆಗಳ ಬಾಗಿಲು ಮುಚ್ಚಿಸೋದೇ ಟೆನ್ಷನ್. ಪರಪ್ಪನ ಪಂಜರದಲ್ಲಿರೋ ಆರೋಪಿ ದರ್ಶನ್ಗೆ ನಡುಕ. ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾದ ಜೈಲಾಧಿಕಾರಿಗಳು. ಎಸ್ಪಿಪಿ ಮೂಲಕ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ದರ್ಶನ್ ಜೈಲ್ ಸೇರ್ತಾ ಇದ್ದಂತೆ ಡೆವಿಲ್ ಸಾಂಗ್ ಲೈನ್ ಟ್ರೆಂಡ್. ಬೈಕ್ ಮೇಲೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಸ್ಟಿಕ್ಕರ್, ನಂಬರ್ ಪ್ಲೇಟ್ ಕಾಣದಂತೆ ಮಾಡಿ ಬೈಕ್ಗಳ ಓಡಾಟ. ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಡೆವಿಲ್ ಚಿತ್ರದ ಸಾಂಗ್ ಪೋಸ್ಟ್ಪೋನ್. ಸದ್ಯದಲ್ಲೇ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್. ಗಣೇಶನ ಹಬ್ಬಕ್ಕೆ ಸೆನ್ಸೇಷನಲ್ ಸಾಂಗ್ ಬಿಡುಗಡೆಗೆ ಚಿತ್ರತಂಡದ ಪ್ಲಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.